ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಬಿತ್ತನೆ ಟಗರುಗಳಲ್ಲಿ ಕೊಂಬಿನ ಟಗರು ಯೂಸ್ ಮಾಡಬೇಕಾ ಅಥವಾ ಕೊಂಬಿಲ್ದಿರೋ ಟಗರು ಯೂಸ್ ಮಾಡೋದು ಒಳ್ಳೆಯದಾ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇವ್ರ ತಾತ ಮುತ್ತಾತನ ಕಾಲದಿಂದನೂ ಬಂಡೂರು ಟಗರುಗಳು ಸಾಕಿರೋದು, ಅಂದರೆ ನೂರಾರು ವರ್ಷಗಳಿಂದ ಸಾಕ್ತಿದ್ದಾರೆ. ಹಾಗೆ ಅದೇ ಬ್ಲಡ್ ಲೈನ್ ಉಳಿಸ್ಕೊಂಡು ಬರ್ತಿದ್ದಾರೆ. ಸೊ ತುಂಬ ಎಕ್ಸ್ಪರ್ಟ್ ಇವರು ಈ ಫೀಲ್ಡಲ್ಲಿ, ಬಂಡೂರು ಕುರಿಗಳ ಫೀಲ್ಡಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ವಿಡಿಯೋ ಕೊನೆವರೆಗೂ ನೋಡ್ಬೋದು. ಇವೆಲ್ಲ ಕುರಿಗಳು ಕೂಡ ಇವ್ರದ್ದೇ. ಇವರು ತುಂಬ ಫೇಮಸ್ಸು, ನಂಜಯ್ಯ ಅಂತ, ಬಂಡೂರು ಕುರಿಗಳಲ್ಲಿ ಫೇಮಸ್ ಇವರು. ಅದ ನಿಮ್ಮ ಹೆಸರು? ನಂಜಯ್ಯ. ಅಥವಾ ಇವಾಗ ಒಂದು ಡೌಟ್ ಅದೇ, ಅಂದರೆ ಕೊಂಬಿರೋ ಟಗರು ಯೂಸ್ ಮಾಡಬೇಕಾ ಅಥವಾ ಕೊಂಬಿಲ್ದಿರೋದು ಯೂಸ್ ಮಾಡಬೇಕಾ ಬಿತ್ತನೆಗೆ ಅಂತ? ಕೊಂಬಿರೋದು ಸರಿಯೇ, ಕೊಂಬಿಲ್ಲದೆ ಇದ್ರೂ ದನ ಮರಿ ಹುಟ್ಟೋದಿಲ್ಲ, ಒಳ್ಳೆ ಮರಿನೇ ಹುಡ್ತವೆ. ಅಂದರೆ ಯಾವುದಾದ್ರೂ ಆಯ್ತದೆ, ಆಯ್ತದೆ. ಸುಮ್ಮನೆ ಜನಗಳು ಹೇಳೋದು ಕೊಂಬಿರೋ ಮರಿಗೆ ದನ ಹುಟ್ಟೋದಿಲ್ಲ, ಭಾಳ ಮರಿಗೆ ದನ ಹುಡ್ತವೆ ಅಂತ. ಅಂದರೆ ಆ ಥರ ಸುಮ್ಮನೆ ತಪ್ಪು ಮಾಹಿತಿ ಕೊಡ್ತಾರೆ. ನಾವು ಎರಡರಲ್ಲೂ ಕಟ್ಸಿದ್ದೀವಿ, ದನಗಂತೂ ಹುಟ್ಟ ಇಲ್ಲ, ಯಾವುದೂ ಹುಟ್ಟಿಲ್ಲ. ಅಂದರೆ ಕೊಂಬಿರೋದು ಆಯ್ತದೆ, ಭಾಳ ಮರಿನೂ ಚೆನ್ನಾಗಿದ್ರೆ ಆಯ್ತದೆ. ಒಟ್ಟಲ್ಲಿ ಜಾತಿಲಿ ಇರಬೇಕಷ್ಟೇ. ಜಾತಿಲಿ ಇರಬೇಕು, ಕೊಂಬೆ ಆಗಲಿ ಬೋಳಿ ಆಗಲಿ ಜಾತಿ ಚೆನ್ನಾಗಿರ್ಬೇಕು. ಜಾತಿ ಚೆನ್ನಾಗಿರೋ ಒಳ್ಳೆ ಮರಿನೇ ಬೀಳ್ತಾವೆ. ಈಗ ನಿಮ್ಮ ತಾವಿರೋದು ಕೊಂಬಿದ್ದದ ಕೊಂಬಿಲ್ವ ಟಗರು? ಕೊಂಬಿರೋದು ಅದ, ಕೊಂಬಿಲ್ಲದೆ ಇರೋದು ಎರಡು ಅದ. ಅಂದರೆ ಇದು ಕೊಂಬು ಐತೆ, ಅಂದರೆ ಅಂಥ ಉದ್ದಕ್ಕಿಲ್ಲ ಕೊಂಬು. ಆಮೇಲೆ ಇನ್ನೊಂದು ಯಾವ್ದು ಬಿತ್ತನೆ ಟಗರು, ಅದು ಕೊನೆಯದದು. ಇದು ಕೊಂಬಿಲ್ದೇ ಇರೋದು. ಇದು ಅಂದರೆ ಈಗ ಇದು ಕೊಂಬಿರೋ ಟಗರಲ್ಲ, ನೆಕ್ಸ್ಟ್ ಇದು ಕುಟ್ಟು ಮರಿಗಳು ಕೊಂಬು ಬಂದೇ ಬರ್ತದ ಇಲ್ಲ ಬರೋದಿಲ್ವಾ? ಒಂದೊಂದು ಬರ್ತದ. ಇದು ಕುಟ್ಟಿರೋ ಮರಿಯ ಕೊಂಬೆ ಬಂದಿಲ್ಲ ಅಂತೆ. ಇದು ಕುಟ್ಟಿರೋದೇ ಅದು, ಅಂದರೆ ಕೊಂಬು ಬಂದಿಲ್ಲ. ಒಂದು ಬರ್ತದ, ಒಂದು ಬರೋದಿಲ್ಲ, ಆ ಥರ. ಅಂದರೆ ಯಾವುದಾದ್ರೂ ಟಗರ್ಗಾಯ್ತದೆ. ಅಂದರೆ ಒಂದು ಪ್ರಾಬ್ಲಮ್ ಏನಂದರೆ ಉದ್ದಕ್ಕಿದ್ದಾಗ ಏನಾದ್ರು ಗುದ್ದಿದ್ರೆ ಕುರಿ ಪ್ರಾಬ್ಲಮ್ ಆದ್ದೇನು? ಕೊಂಬಿದ್ದು ಗುದ್ದಕ್ಕೆ ಬಂದಾಗ ಎಡವಟ್ಟು ಅಷ್ಟೇ. ಗುದ್ದದ ಅಭ್ಯಾಸ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ನಮ್ಮವೇಲಿ ಯಾವ ಗುದ್ದೋದೇ ಇಲ್ಲ, ಯಾವ ಗುದ್ದಲ್ಲ. ಅಂದರೆ ಅದು ಸಾಕೋದ್ರ ಮೇಲೆ ಬರ್ತದೆ ಅದು. ಅಂದರೆ ನೀಟಾಗಿ ಸಾಕಿದ್ರೆ ಗುದ್ದಿದಿಲ್ಲ, ಕಲಿಸ್ದಂಗೆ. ನಾವು ಕೊಂಬು ಕೈ ಪೈ ಕೊಟ್ಟು ಗುದ್ದು ಕಲಿಸ್ಬಿಟ್ರೆ ಅದೇ ಗುದ್ದು ಕಲ್ತಿದೆ. ಅಂದರೆ ಆ ಥರ ಏನೋ ಮಾಡ್ದೇ ನೀಟಾಗಿ ಸಾಕೋರೆ ಕರೆಕ್ಟಾಗಿರ್ತದೆ. ಅಂದರೆ ಈಗ ಎಷ್ಟು ಮರಿ ಇದಾವೆ ನಿಮ್ಮದು? ಒಂದು 10 ಮರಿ. ಅಂದರೆ ಮಾರು ಮರಿಗಳು. ಅಂದರೆ ಈಗ ಬಂದರೆ ಸಿಗ್ತವೆ. ಅಂದರೆ ನಿಮ್ಮೂರು ಅಡ್ರೆಸ್ ಹೇಳಿ, ಅಂದರೆ ಹೆಂಗೆ ಬರಬೇಕು ಅಂತ? ನಮ್ಮೂರು ಅಡ್ರೆಸ್ ಹೇಳಿ, ಮಳವಳ್ಳಿ ಕಡೆಯಿಂದ ಬಂದರೆ ಮಳವಳ್ಳಿಯಿಂದ 7 ಕಿಲೋಮೀಟ್ರು. ಮಳವಳ್ಳಿಯಿಂದ 7 ಕಿಲೋಮೀಟ್ರ್ ದಡತ್ಪುರ. ದಡತ್ಪುರ ನಂಜಯ್ಯ ಅಂತ. ಅಂದರೆ ಈಗ 10 ಮರಿ ಅವೆ ನಿಮ್ಮ ತೋಸೆಲ್ಗೆ. ಅಂದರೆ ಗಂಡ ಹೆಣ್ಣಾವು? ಗಂಡು ಮರಿಗಳೆಲ್ಲ ಎಲ್ಲ ಒಳ್ಳೆ ಬಿತ್ತನೆ ಮರಿಗಳು. ಅಂದರೆ ಏನು ಪ್ರೈಸ್ ಆಯ್ತವೆ? ಅಂದರೆ ಅವಕ್ಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿರ್ತದೆ ದುಡ್ಡು? ಏನೀಗ ಎದ್ದಿರೋ ಮರಿಗೆ ಒಂದು 25-30 ಗಂಟೆ ಆಯ್ತದೆ. ಅಂದರೆ ಒಂದು 3 ತಿಂಗಳು ಆಗಿರೋದಕ್ಕೆ 25,000 30,000 ಆಯ್ತದೆ. ಅಂದರೆ ನೀವು ಕೊಡೋದೆಲ್ಲ 3 ತಿಂಗಳು ಮರಿಗಳೇ, ಅಂದರೆ ಹಾಲು ಬಿಟ್ಟರು 3 ತಿಂಗಳು ಮರಿನೇ. ಅಂದರೆ ಯಾರಾದರೂ ಬಂದರೆ ಈಗ ಸಿಗ್ತವೆ ಬೇಕು ಅನ್ನೋರಿಗೆ? ಬೇಕು ಅನ್ನೋ ಈಗ ಬೇಕು ಅಂತ ಸಿಗ್ತವೆ. ಈ ಟಗರು ಕೊಟ್ಟಿರವೆ? ಎಲ್ಲ ಈ ಟಗರು ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಏನು ಏಜ್ ಆಗೈತಿ ಈ ಟಗರಿಗೆ? 4 ಕಲ್ಲು. ಅಂದರೆ ಒಂದು 3 ವರ್ಷ ಆಗಿದ್ದ? ಇನ್ನು 3 ವರ್ಷ ಅಲ್ಲ, 2.5 ವರ್ಷ ಆಗಿದೆ. 2.5 ವರ್ಷ ಆಗೋದು ಇದಕ್ಕೆ. ಇದ್ರದ್ದು ಏನು ಬೆಲೆ ಇದ್ರದ್ದು? ಇದು ಒಂದು ಚಿಲ್ಲರೆ, 1.5 ಲಕ್ಷ. ಆಮೇಲೆ ನೀವು ಎಲ್ಲೆಲ್ಲಿಗೆ ಮರಿ ಕೊಟ್ಟಿದ್ದೀರಿ? ನಾವೇನು ಎಲ್ಲ ಕಡೆನೂ ಕೊಟ್ಟಿವಿ, ಎಲ್ಲ ಕಡೆಗೂ ಕೊಟ್ಟಿದ್ದೀರಿ. ನಾವು ಕೊಡದಿರೋ ಜಾಗವೇ ಇಲ್ಲ. ಅಂದರೆ ಎಲ್ಲ ಕಡೆಗೂ ನಿಮ್ಮ ಮರಿಗಳು ಹೋಗೋ ಬಿತ್ತನೆ ಮರಿಗಳೆಲ್ಲ? ನೋಡಿ, ಇದು ಯಾವ ಮರಿ ಇದು? ಉಚ್ಕುರಿದು. ಅಂದರೆ ಗಂಡು ಮರಿನ ಹೆಣ್ಣು ಮರಿನ ಇದು? ಗಂಡು ಮರಿ. ಅಂದರೆ ಈಗ ಇದು ಸೇಲ್ಗಿದ್ದದು ಇದು? ಅಂದರೆ ಇದು ನೆಕ್ಸ್ಟ್ ಬಿತ್ತನೆಗೆ ಆಯ್ತದೆ ಇದು? ಬಿತ್ತನೆಗೆ ಆಯ್ತದೆ, ಪಕ್ಕ ಬಿತ್ತನೆಗೆ ಆಯ್ತದೆ. ಅಂದರೆ ಬಿಳಿ ಮುಖ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಲ್ಲ. ಇದು ಯಾವುದಿದು, ಹೆಣ್ಮರಿನ ಗಂಡು ಮರಿನ? ಇದು ಹೆಣ್ಮರಿ. ಇದಕ್ಕೆ ಏನು ವಯಸ್ಸಾಗಿದ್ದುತ್ತ? 6 ತಿಂಗಳು ಮರಿ. 6 ತಿಂಗಳು ಮರಿ. ಅಂದರೆ ಇದು ಟಗರು ತಗೋಕ್ಕೆ ಇನ್ನೊಂದು 6 ತಿಂಗಳು ಬೇಕಾ? ಅಂದರೆ ಇದು ಕೂಡ ಈ ಟಗರು ಹುಟ್ಟುತ್ತಾ? ಇದು ಚೆನ್ನಾಗಿ ಹುಡ್ತಾವೆ ಮರಿಗಳು. ಇದು ಯಾವ ಕುರಿಗೆ ಬರ್ತದೆ ಇದು? ಸಿರಿ ಕುರಿ. ಅದು ಇದು ಒಟ್ನವ ಕುರಿ ಅಂತ.
ಅಂದರೆ ಈಗ ಕುರಿಗಳಲ್ಲಿ ಈ ಬಂಡೂರಲ್ಲಿ ಇಷ್ಟೊಂದು ಜಾತಿ ಅವಲ್ಲ, ಯಾವುದು ಒಳ್ಳೆ ಅಂದರೆ ಟಾಪ್ ಯಾವುದು? ಒಳ್ಳೆ ಟಗರು ಒಳ್ಳೆ ಕುರಿ ಮಡಿಕಾರಿ ಎಲ್ಲ ಒಳ್ಳೆಯದ ಕುರಿ. ಅಲ್ಲ ಈಗ ಒಬ್ಬರು ಕಪ್ನಿ ಕುರಿ ಟಾಪು ಅಂತಾರೆ. ಕಪ್ಪೆ ಕುರಿ, ಸೀರೆ ಕುರಿ, ಹುಚ್ಚು ಕುರಿ 5 ಜಾತು ಟಾಪ್. 5 ಟಾಪೆ. ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಈ ಬಂಡೂರಲ್ಲಿ ಕಪ್ನಿ ಕುರಿ ಒಂದೇ ಟಾಪು, ಇನ್ನು ಮಿಕ್ತವೆಲ್ಲ ನೆಕ್ಸ್ಟ್ ಬರ್ತವೆ ಅಂತಾರೆ. ಇಲ್ಲ ಎಲ್ಲ ಟಾಪೆ. ಎಲ್ಲ 5 ಜಾತು ಒಳ್ಳೆ ಟಾಪ್. ಇದಕ್ಕೆ ಏನು ಬೆಲೆ ಆಗ್ಬೋದು? ಅಂದರೆ ಈ ಸೈಜ್ದು ಹೆಣ್ಮರಿಗೆ ಎಷ್ಟು ಬೆಲೆ ಆಗ್ಬೋದು? ಇದು ಒಂದು 40 ರಿಂದ 50 ಗಂಟೆ ಆಯಿತು. 40 ರಿಂದ 50 ಸಾವಿರ. ಅಂದರೆ ಎಲ್ಲ ಪ್ಯೂರ್ ಬ್ರೀಡ್ ನಿಮ್ಮವು. ಹಾಂ, ನೀವು ಎಷ್ಟು ವರ್ಷದಿಂದ ಸಾಕ್ತಿರ್ಬೋದು? ನಮ್ಮ ತಾತನ ತವಳಿಂದಲೂ ಇದೆ. ಅಂದರೆ ಒಂದು 100-120 ವರ್ಷದ ಮೇಲೆ. ನಮ್ಮ ತಾತ ಸಾಕ್ತಿದ್ರು, ನಮ್ಮ ತಾತನಿಂದ ನಮ್ಮ ಅಪ್ಪ, ಅದಾದ್ಮೇಲೆ ನೀವು. ನಾವು ಅಂದರೆ ಇವೆಲ್ಲ ಹಳೆ ಬಿತ್ತನೆ ಉಳಿಸ್ಕೊಂಡಿದ್ದೀರಿ ನೀವು. ನಾವೇನು ಮಾರೋದಿಲ್ಲ, ತಕ್ಕೋದಿಲ್ಲ ಬೇರೆ. ಅಂದರೆ ನಿಮ್ಮ ಬಿತ್ತನೆ ಮುಂದುವರ್ಸ್ಕೊಳ್ತೀರಿ. ತಳಿನೇ ಕೊಡ್ತಾರೆ. ಈಗ ಟಗರು ಬಿತ್ತನೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ವಯಸ್ಸಾಗಬೇಕು? ಏನು 2 ಬೀಳುವ ಹೊತ್ತಿಗೆ ಕಟ್ಟು. 2 ಅಂದರೆ 1 ವರ್ಷ ಬೇಕಾದ? 1 ವರ್ಷದ 8 ತಿಂಗಳಕ್ಕೆ ಕಟ್ಟೋಕೆ ಶುರು ಮಾಡ್ತಾರೆ. ಅಂದರೆ ಅವಾಗ ಬಿಟ್ಟರೆ ಒಳ್ಳೆ ಮರಿ ಬೀಳ್ತವೆ. ಮತ್ತು ಇದು ಕಿವಿ ಕೂದಿದಿರಲ್ಲ, ಇದು ಏಂತಕ್ಕೆ ಈ ಥರ ಕುಯ್ಯೋದು ಅಂತ? ಕಿಮಿ ಆತ ಕಿಮಿ ಅಂದರೆ ನೆಲ್ಪಟ್ಟು ಹೊಡೆದ್ಬಿಡುತ್ತೆ. ನೆಲ್ಪಟ್ಟರೆ ಹಾರ್ಟ್ ಅಟ್ಯಾಕ್ ಆಗೋದು. ಆ ಥರ ಆಯಿತು ಎಂದು ಕುಯ್ಯೋದು. ಅಂದರೆ ಆ ಥರ ಕುಯ್ಯೋದ್ರಿಂದ ಅದೇನೂ ಆಗಲ್ಲ. ಏನು ಮಾಡೋದು? ಅಂದರೆ ನೀವು ಟಗರುಗಳಿಗೂ ಕುಯ್ತೀರಿ, ಹಾಂ, ಬಿತ್ತನೆಗೆ ಮಡಿಕೋವಾಗ ಅಷ್ಟೇ. ಅಂದರೆ ನೀವು ಕುರಿಗಳು ಏನಾದ್ರು ದೊಡ್ಡವು ಕೊಡ್ತೀರಾ ಅಥವಾ ಮರಿ ಅಷ್ಟೇ ಕೊಡೋದಾ? ಅವ್ರು ಯಾವ್ದು ಇಷ್ಟಪಡ್ತಾರೆ ಅವ್ರು ಕೊಡೋದು. ಅಂದರೆ ಅವ್ರಿಗೆ ಯಾವ್ದು ಇಷ್ಟ, ಅದು ಯಾವ್ದು ಬೇಕು ಅಂತಾರೆ ಅದು ಕೊಡ್ತೀರಿ. ಕೊಡ್ತೀವಿ. ಅಂದರೆ ಬಟ್ ಸ್ವಲ್ಪ ಜಾತಿ ಮೇಲೆ ದುಡ್ಡು ಹೋಯ್ತದೆ. ಜಾತಿ ಮೇಲೆ ಈಗ ಇದು ಈ ದೊಡ್ಡದು ಬೇಕು ಅಂದ್ರೂ ಕೊಡ್ತೀರಿ, ಇಲ್ಲ ಚಿಕ್ಕ ಮರಿ ಬೇಕು ಅಂದ್ರೂ ಕೊಡ್ತೀರಿ? ಯಾವ್ದು ಇಷ್ಟಪಡ್ತಾರೆ ಅದು ಕೊಡ್ತೀವಿ. ಅಂದರೆ ಇದು ಆಲ್ರೆಡಿ ಇದು ಬಿತ್ತನೆ ಸ್ಟಾರ್ಟ್ ಮಾಡಿದ್ದೀರಿ ಅದಾ? ಹಾಂ, ಬಿಡ್ತಾ ಇದ್ದೀರಿ ಅದು? ಕೊಡ್ತಾವೆ. ಅದಕ್ಕೆ ಏನು ವಯಸ್ಸಾಗೋದು ಇದಕ್ಕೆ? ಅದು ಇನ್ನೂ ಅಲ್ಲೇ ಬಿದ್ದಿಲ್ಲ, ಇನ್ನೂ ಅಲ್ಲಿ ಬಿದ್ದಿಲ್ಲ. 8 ತಿಂಗಳು ಮರಿ. ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಿ? ಇವಕ್ಕೆ ಏನು ಜೋಳ ಉಳ್ಳಿ ಕೊಡ್ತೀರಿ. ಹ್ಞೂ, ಮೇವು ಹೊರಗಡೆ ಬಿಟ್ಟು ಮೇಯಿಸೋದು? ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ಈ ಬಿತ್ತನೆ ಟಗರಿಗೆ ಅದಕ್ಕೇನಾದ್ರು ಸ್ಪೆಷಲಾಗಿ ಕೊಡ್ತೀರಿ? ಅದಕ್ಕೆ ಅದಕ್ಕೇನಿಲ್ಲ, ಬರೀ ಉಳ್ಳಿ ಮಾತ್ರ, ಜೋಳ ಕೊಡೋದು. ಅಂದರೆ ಉಳ್ಳಿ ಅಷ್ಟೇ, ಅಂದರೆ ಅದು ಫುಲ್ಲು ಶಕ್ತಿಯಾಗಿರ್ಬೇಕಂತ. ಹ್ಞೂ, ಜೋಳ ಕೊಟ್ಟರೆ ಸ್ವಲ್ಪ ದಪ್ಪ ಆಯ್ತವೇನೋ ಜಾಸ್ತಿ? ಜೋಳ ಕೊಟ್ಟರೆ ವಾಯು ಬರ್ತದೆ ಅದಕ್ಕೆ. ಅಂದರೆ ಕುಂಟದು ಅವೆಲ್ಲ ಆಯ್ತದೆ. ಬರೀ ಉಳ್ಳಿ ಕೊಟ್ಟರೆ ಏನೂ ಬರೋಲ್ಲ. ಉಳ್ಳಿ ಕೊಟ್ಟರೆ ತುಂಬ ಸ್ಟ್ರೆಂತ್ ಆಗಿರ್ತದೆ ಮರಿ. ಹ್ಞೂ.